ನೋಡಿದ್ರೂ ಧೂಳು, ಜೋತು ಬಿದ್ದಿರುವ ಕರೆಂಟ್ ವೈರ್ಗಳು, ಕೊಠಡಿಗಳ ತುಂಬಾ ಕಬ್ಬಿಣದ ಸರಳುಗಳು, ಸ್ವಚ್ಛತೆಯಂತೂ ಮರೀಚಿಕೆ. ಇದು ಖಾಸಗಿ ಶಾಲೆಯೊಂದರ ಅವ್ಯವಸ್ಥೆಗೆ ಸಾಕ್ಷಿಯಾಗಿರುವ ದೃಶ್ಯಗಳು. ಮಕ್ಕಳು ಚೆನ್ನಾಗಿ ಓದ್ಲಿ, ಅವರ ಭವಿಷ್ಯ ಉಜ್ವಲವಾಗಿರ್ಲಿ ಅಂತ ಪೋಷಕರು ಕಷ್ಟನೋ ಸುಖನೋ ಲಕ್ಷಗಟ್ಟಲೆ ಫೀಸ್ ಕಟ್ಟಿ ಖಾಸಗಿ ಶಾಲೆಗೆ ಕಳಿಸ್ತಾರೆ. ಆದರೆ ದುಬಾರಿ ಫೀಸ್ ಕಟ್ಟಿಸಿಕೊಳ್ಳುವ ಖಾಸಗಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲದಿದ್ರೆ ಹೇಗೆ? ಅಷ್ಟಕ್ಕೂ ಇಷ್ಟೆಲ್ಲ ಅವ್ಯವಸ್ಥೆ ಕಂಡುಬಂದದ್ದು ಚಿಕ್ಕಮಗಳೂರು ನಗರದ ಉಪ್ಪಳ್ಳಿಯಲ್ಲಿರುವ ಯುನೈಟೆಡ್ ವಿದ್ಯಾಸಂಸ್ಥೆಯಲ್ಲಿ. ನಿರ್ಮಾಣ ಹಂತದಲ್ಲಿರುವ ಈ ಕಟ್ಟಡದಲ್ಲೇ ಮಕ್ಕಳು ಕಷ್ಟಪಟ್ಟು ಪಾಠ ಕೇಳುವ ಸ್ಥಿತಿ ಇದೆ. ಇನ್ನೂ ಸರಿಯಾದ ವ್ಯವಸ್ಥೆಯನ್ನೇ ಕಲ್ಪಿಸಿಲ್ಲ. ಆದರೆ ಫೀಸ್ ಕಟ್ಟುವಲ್ಲಿ 1,000 ಕಡಿಮೆಯಾದ್ರೂ ಮಕ್ಕಳನ್ನ ಪರೀಕ್ಷೆಗೆ ಕೂರಿಸಲು ತಕರಾರು ಮಾಡ್ತಾರೆ. ಅಷ್ಟೇ ಅಲ್ಲದೆ ಆರ್ಟಿಇಯಲ್ಲಿ ಸಿಕ್ಕಿರುವ ಸೀಟ್ಗೂ ಫೀಸ್ ಕೇಳ್ತಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಈ ವಿಚಾರ ಬಂದಾಗ, ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಬಂದಾಗ, ಶಿಕ್ಷಣದ ವಿಚಾರ ಬಂದಾಗ ಆವಾಗ ಶಿಕ್ಷಣ ಸಂಸ್ಥೆಯವರಿಗೆ, ಇವರಿಗೆ ಶಿಕ್ಷಣಾಧಿಕಾರಿಗಳಿಗೆ, ಒಬ್ಬರು ಶಾಸಕರಾದವರು ಅವರಿಗೆ ಬೈಬೇಕು, ಅವ್ರ ಮೇಲೆ ಕ್ರಮ ತಗೊಳ್ಬೇಕೇ ಹೊರತು ಅದು ಉಲ್ಟಾ ಪೋಷಕರ ಮೇಲಲ್ಲ. ಯಾಕಂದರೆ ಪೋಷಕರೆಲ್ಲ ಅವ್ರದ್ದು ಮತದಾರರುಗಳೇ ಅಲ್ವಾ? ಅವರೆಲ್ಲರನ್ನೂ ಒಂದೇ ಥರ ನೋಡಬೇಕು, ಒಂದೇ ತಕ್ಕಡಿಯಲ್ಲಿ ತೂಕ ಮಾಡಬೇಕೇ ಹೊರತು ಅವ್ರ ಕಾರ್ಯಕರ್ತ ಅಂತ ಹೇಳಿ ಜಮೀರ್ ಅಹಮದ್ ಕಡೆಯಿಂದ ಅವ್ರು ಮಾತಾಡ್ತಾ ಇರೋದು ದೊಡ್ಡ ತಪ್ಪಿದೆ. ಅವರೇನಾದರೂ ಇದೇ ರೀತಿ ಮುಂದುವರೆದ್ರೆ ನಾವು ಹೇಳ್ತಾ ಇದ್ದೀವಿ, ಇದು ಖಡಕ್ ಎಚ್ಚರಿಕೆ ಕೊಡ್ತಾ ಇರೋದು. ಮತ್ತು ಆ ಶಾಲೆಯಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಆಯಿತಾ. ಅಂಡರ್ ಕನ್ಸ್ಟ್ರಕ್ಷನಲ್ಲಿ ಯಾವುದೇ ಕಾರಣಕ್ಕೂ ಶಾಲೆಯನ್ನು ನಡೆಸಂಗಿಲ್ಲ ಆಯಿತಾ. ಮಕ್ಕಳಿಗೂ ಒಬ್ಬ ವ್ಯಕ್ತಿ ಅಲ್ಲಿಂದ ಬಿದ್ದು ಬೇರೆ ಸತ್ತೋಗಿದ್ದಾರೆ ಮೇಲಿಂದ ಕೆಲಸ ಮಾಡಬೇಕಾದ್ರೆ. ಮತ್ತು 2-3 ಮಕ್ಕಳಿಗೆ ಹಾನಿ ಬೇರೆ ಆಗಿದೆ, ಅದು ಹಾಗಾಗಿ ಮುಚ್ಚಿದ್ದಾರೆ. ಅದನ್ನೆಲ್ಲದನ್ನು ಮತ್ತೆ ಏನಿದೆ ಇದರಲ್ಲೆಲ್ಲ ಶಾಸಕರಾಗಲಿ ಬೇರೆ ಗಣ್ಯ ವ್ಯಕ್ತಿಗಳಾಗಲಿ ಯಾರಾದ್ರೂ ಅವ್ರ ಪರವಾಗಿ ನಿಂತು ಕೈ ಹಾಕಿದ್ದೆ ಆದರೆ ನಾವು ಸತ್ಯವಾಗ್ಲೂ ಹೇಳ್ತಾ ಇದ್ದೀವಿ, ನಾವು ಶಾಸಕರ ಮನೆ ಮುಂದೆನೇ ಹೋಗಿ ನಾವು ಪ್ರತಿಭಟನೆ ಮಾಡೋದ್ರಲ್ಲಿ ಇನ್ನು ಸರಿ ಆಗ್ತಿಲ್ಲ. ಅವತ್ತು ನನಗೆ ಸೋಮವಾರ ದಿವಸ ಫಸ್ಟ್ ಎಕ್ಸಾಮ್ ಇತ್ತು. ಅವನು 11:30ಗೆ ಕಾಲ್ ಮಾಡ್ದ ನನಗೆ, ಅಪ್ಪ ನಮಗೆ ಹೊರಗಡೆ ನಿಲ್ಲಿಸ್ಯಾರೆ, ಒಳಗಡೆ 10:30ಗೆ ಕಳಿಸಿ ಕ್ಲಾಸ್ ಒಳಗೆ 1 ಗಂಟೆ ಕೂರಿಸಿ ಅಲ್ಲಿ ಹೊರಗಡೆ ವಾಪಸ್ ಕಳಿಸ್ಯಾರೆ ಎಲ್ಲರ ಮುಂದೆ. ಹಾಲ್ ಟಿಕೆಟನ್ನು 3 ದಿವಸ ಮೊದಲೇ ಕೊಟ್ಟಿದ್ದರು, ಅದು ಕೂಡ ಇಸ್ಕೊಂಡು ನಮಗೆ ಒಂದು 8 ಜನಕ್ಕೆ ವಾಪಸ್ ಕಳಿಸ್ಯಾರೆ. ನಾನು ಕೂಡ ಅದರಲ್ಲಿ ಇದ್ದೀನಿ ಅಂತ ಹೇಳ್ದೆ. ನಾನು ತಕ್ಷಣವೇ ಹೋಗಿ ಏನಂತ ಕೇಳಿದ್ದಕ್ಕೆ, ಇಲ್ಲ ನೀವು ಸ್ಕೂಲ್ ಡೇ ಫೀಸ್ ಕಟ್ಟಬೇಕು ಅಂದರು. ಸ್ಕೂಲ್ ಡೇ ಫೀಸ್ ಏನಕ್ಕೆ ಮ್ಯಾಮ್, ಇನ್ನು RT ಫ್ರೀ ಸೀಟ್ ಸಿಕ್ಕಿರೋದು, ಅದಕ್ಕೆ ನೀವು ಏನಕ್ಕೆ ದುಡ್ಡು ಕೇಳ್ತೀರಾ, ಯಾವಾಗಲೂ ನೀವು ದುಡ್ಡು ಕೇಳ್ತಿರ್ತಾರಲ್ಲ ಅಂತ ಅವರು ಐಷಾ ಮ್ಯಾಮ್ ಅಂತ ಇದ್ದಾರೆ, ಯಾರೋ ಜಮೀರ್ ಅವ್ರ ಹೆಂಡ್ತಿ ಮಿಸ್ಸಸ್ಸು, ಅವರು ನಮ್ಮ ಹತ್ರ ಏನು ನೀವು ಜಾಸ್ತಿ ಮಾತಾಡಬೇಡ್ರಿ, ನೀವೆಲ್ಲ ನೀವು ಏನೈತೆ ನಮ್ಮ ಸ್ಕೂಲ್ ಮ್ಯಾನೇಜ್ಮೆಂಟ್ ಏನು ನಾವು ತೀರ್ಮಾನ ಮಾಡ್ತೀವಿ ಅದೆಲ್ಲ ನೀವು ಮಾಡಲೇಬೇಕು, ಇಲ್ಲ ಅಂದರೆ ನೀವು ಮಕ್ಳಿಗೆ ನೀವು ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ನಾನು ಆದರೂ ಕೂಡ ಅದಕ್ಕಿಂತ ಮೊದಲು ನಾನು ಕೇಳಿದ್ದೆ, ನೀವು ಆಯಿತು ರೈಟಿಂಗಲ್ಲಿ ಕೊಡಿ, ನಾವು ಕರ್ಕೊಂಡು ಹೋಗ್ತೀವಿ ಅಂತ ಕೇಳಿದ್ರು ಕೂಡ ಅದೆಲ್ಲ ಏನೂ ಮಾಡೋಕ್ಕಾಗಲ್ಲ, ನೀವು ರೈಟಿಂಗ್ ಏನೂ ಕೊಡೋಕ್ಕಾಗಲ್ಲ, ನೀವು ಕರ್ಕೊಂಡು ಹೋಗ್ಬಿಡಿ ನಿಮ್ಮ ಮಕ್ಕಳಿಗೆ, ಕಟ್ಟಕ್ಕೆ ದುಡ್ಡು ಕೊಟ್ಟೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಕೊಟ್ಟಿದ್ವಿ. ಯಾಕಂದರೆ ವರ್ಷಕ್ಕೆ 6-7 ಸಾವಿರ ರೂಪಾಯಿ ನಾವು ದುಡ್ಡು ಕೊಡ್ತಾಯಿದ್ದೀವಿ ಅವರಿಗೆ, ಫ್ರೀ ನಾವು ಏನೂ ಕೊಡಬೇಕಾಗಿದ್ದಿಲ್ಲ, ಆದ್ರೂ ಅವ್ರು ಕೇಳ್ತಾರೆ ಅಂಥೇಳಿ ಕೊಡ್ತಾಯಿದ್ದೀವಿ. ಅದರಲ್ಲಿ ಬೇರೆ ಯೂನಿಫಾರ್ಮಿಂದು ಅದು ಬಿಟ್ಟು ಯೂನಿಫಾರ್ಮಿಂದ ಬೇಡ, ಮತ್ತು ಬೇರೆ ಏನಾದರೂ ಫಂಕ್ಷನ್ ನಡೆದ್ರೆ ಟೀಚರ್ಸ್ ಡೇ ಅದು ಇದು ಅಂಥೇಳಿ ಸುಮಾರು ದುಡ್ಡು ತೆಗಿತಾರೆ ಅವರು. ಅದು ನಾವು ಹೋಗಿ ಕೇಳಿದ್ರೆ ನಮ್ಮ ಸ್ಕೂಲ್ ಮ್ಯಾನೇಜ್ಮೆಂಟಲ್ಲಿ ಇದೆಲ್ಲ ಆಗಿದೆ, ನೀವು ಸುಮ್ಮನೆ ಕಟ್ಟೋಗ್ಬೇಕು, ಜಾಸ್ತಿ ಮಾತಾಡಬಾರ್ದು ಅಂಥೇಳಿ ಪೇರೆಂಟ್ಸಿಗೆ ಆ ಸ್ಕೂಲಲ್ಲಿ ಒಂದು ಪೈಸತ್ತು ಕೂಡ ಅಲ್ಲಿ ಮರ್ಯಾದೆ ಇಲ್ಲ. ಅಲ್ಲಿ ಹೋದರೆ ಏನಾದರೂ ಮಾತಾಡಿದ್ರೆ ನಾಯಿಗೆ ನಿಲ್ಲಿಸ್ದಂಗೆ ಹೊರಗಡೆ ಹೋಗಿ ಅಂತೇಳಿ ಕಳಿಸ್ತಾರೆ ಅಂಥ ಸ್ಕೂಲ್ ಅದು. ಪ್ರಿನ್ಸಿಪಲ್ಲಿಗೆ ಕೇಳಿದ್ರೆ ಅವರು, ಇಲ್ಲ ನಾವು ಯೂನಿಫಾರ್ಮಿಗೆ ತೊಗೊಳ್ಬೋದು, ಬುಕ್ಸ್ಗಳಿಗೆ ತೊಗೊಳ್ಬೋದು, ಟ್ಯೂಷನ್ ಫೀಸ್ ಮಾತ್ರ ತೊಗೊಳಂಗಿಲ್ಲ ಅಂಥೇಳಿ. ತಕ್ಷಣ BO ಅವರಿಗೆ ಫೋನ್ ಮಾಡಿ ವಿಚಾರಿಸಿದೆ, RT ಸ್ಟೂಡೆಂಟ್ಗಳಿಗೆ ಯಾವುದಕ್ಕೆಲ್ಲ ಫೀಸ್ ತೊಗೊಳಕ್ಕಿದೆ ಸ್ವಲ್ಪ ಮಾಹಿತಿ ಕೊಡಿ ಅಂತೇಳಿ. ಅವ್ರು ಹೇಳಿದ RT ಸ್ಟೂಡೆಂಟ್ಗಳಿಗೆ ಬುಕ್ಸಿಗೂ ತೊಗೊಳಂಗಿಲ್ಲ, ಫೀಸು ಇದು ಯೂನಿಫಾರ್ಮ್ಗೂ ತೊಗೊಳಂಗಿಲ್ಲ, ಮತ್ತು ಸ್ಟಡಿ ಫೀಸನ್ನು ತೊಗೊಳಂಗಿಲ್ಲ, ಯಾವುದಕ್ಕೂ ತೊಗೊಳಂಗಿಲ್ಲ ಅಂಥೇಳಿ. ಅವಾಗ ಮತ್ತು ಅವ್ರಿಗೆ BO ಅವರಿಗೆ ತಾವೇ ಬಂದು ಒಂಚೂರು ನೋಡಿ ಶಾಲೆಗೆ ಈ ರೀತಿ ಆಗ್ತಾಯಿದೆ ಅಂತ ಹೇಳಿದೆ. ಆಮೇಲೆ ನಾವು ಇದು ಸುಮಾರು 10 ಗಂಟೆಯಿಂದ ನಡೀತಾ ಇದೆ. 12:30 ತನಕ ಮಕ್ಕಳನ್ನು ಎಕ್ಸಾಮಿಗೆ ಕೂರ್ಸೋಕ್ಕೆ ಬಿಡಲಿಲ್ಲ. ಬಾಕಿ ಅಲ್ಲಿ ಬಂದಿರ್ತಕ್ಕಂಥ ಎಲ್ಲ ಮಕ್ಕಳು ಎಕ್ಸಾಮ್ ಬರೀತಿದ್ದಾರೆ, ಈ ಒಂದು 10 ಮಕ್ಕಳನ್ನು ಎಕ್ಸಾಮಿಗೆ ಕೂರಿಸಿರಲಿಲ್ಲ. ಆಮೇಲೆ 1 ಗಂಟೆ ನಂತರ ನಾವೆಲ್ಲ ಹೋಗಿದ್ದ ಮೇಲೆ ಮಕ್ಕಳನ್ನು ಎಕ್ಸಾಮಿಗೆ ಕೂರಿಸಿದ್ರು. ಅಂದರೆ ಒಂದು ಎಕ್ಸಾಮನ್ನು ಟೈಮ್ ಬಿಟ್ಟು ಎಕ್ಸಾಮಿಗೆ ಕೂರ್ಸೋಕ್ಕೆ ಅವಕಾಶ ಇದೆಯಾ ಅನ್ನೋದು ಒಂದಿದೆ. ಈ ಶಾಲೆಯಲ್ಲಿ ಫೀಸ್ ಮಾತ್ರ ಸಮಸ್ಯೆ ಅಲ್ಲ, ಶಾಲೆ ಸ್ವಚ್ಛತೆ ಕಾಣದೆ ಹಲವು ದಿನಗಳಾಗಿವೆ. ನಿರ್ಮಾಣ ಹಂತದಲ್ಲಿರುವ ವಿದ್ಯಾಸಂಸ್ಥೆಯಲ್ಲಿ ಅಚಾನಕ್ಕಾಗಿ ಮಕ್ಕಳು ಅಲ್ಲಲ್ಲಿ ಬಿದ್ದಿರುವ ಕರೆಂಟ್ ವೈರ್ಗಳನ್ನ ಮುಟ್ಟಿದ್ರೆ ಯಾರು ಹೊಣೆ ಅಂತ ಪೋಷಕರು ಪ್ರಶ್ನಿಸ್ತಾ ಇದ್ದಾರೆ.
ಅಲ್ಲದೆ ಈ ಶಾಲೆಯ ಕಟ್ಟಡ ಕಾಮಗಾರಿ ಸಂಪೂರ್ಣವಾಗಿಲ್ಲ. ಅದಾಗಲೇ ಫೀಸ್ಗಾಗಿ ಪೀಡಿಸ್ತಾ ಇದ್ದಾರೆ ಎಂದು ಪೋಷಕರು ವಿದ್ಯಾಸಂಸ್ಥೆ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಇದು ಪಬ್ಲಿಕ್ ಇಂಪ್ಯಾಕ್ಟ್. ಜನಶಕ್ತಿಯೇ ನಿರ್ಣಾಯಕ.